ನಾನಾಗಲೇ ಮೆನ್ಷನ್ ಮಾಡಿದೆ, ಮಾನ್ಯ ಸಚಿವರು ಕೂಡ ಅದೇ ಹೇಳ್ತಾ ಇದ್ರು, ಈಗಲೂ ಕೂಡ ಕಾಲ ಮಿಂಚಿಲ್ಲ, ಈಗಲೂ ಎಚ್ಚೆತ್ಕೊಳ್ಳೋಕೆ ಅವಕಾಶ ಇದೆ ಅಂತ. ಈ ನಮ್ಮ ಬೆಂಗಳೂರಿನಲ್ಲಂತೂ ಕೇಳಲೇಬೇಡಿ, ಕರೋನಾ ದೊಡ್ಡ ಮಟ್ಟದ ರಣಕೇಕೆ ಹಾಕ್ತಾ ಇದೆ. ಕರೋನಾ ವಾಹಕವಾಗ್ತಾ ಇದ್ದಾರೆ ಜನ, ಅಂದರೆ ಒಬ್ಬರಿಂದ ಮತ್ತೊಬ್ಬರಿಗೆ ಹಬ್ಬುತ್ತಾ ಇದೆ. ಅದಕ್ಕೆ ನೋಡಿ ಈ ಥರ ಡಬಲ್ 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 ಇನ್ಕ್ರೀಸ್ ಆಗ್ತಾ ಇದೆ. ಬೆಂಗಳೂರಿನಿಂದ ಹಳ್ಳಿಗಳಿಗೆ ಹೋಗ್ತಿದ್ದಾರೆ. ವೀಕೆಂಡ್ ಬಂತು, ಹಬ್ಬ ಬಂತು, ಎಲ್ಲ ಅವ್ರವ್ರು ಊರಿಗೆ ಹೋಗೋಕೆ ಶುರುವಾಯಿತು. ಬ್ರೇಕಿಂಗ್ ನ್ಯೂಸ್. ಯುಗಾದಿ ಹಬ್ಬ ವರ್ಷದೊಡಕು, ಒಳ್ಳೆ ಬಾಡೂಟ, ನಾನ್ ವೆಜ್ಜು, ಹೊಸ ವರ್ಷ ಹಬ್ಬ ಚೆನ್ನಾಗಿ ಮಾಡೋಣ ಅಂತ ಬೆಂಗಳೂರಲ್ಲಿದ್ದವರು ಕೆಲವ್ರಿಗೆ ರಜಾ, ಕೆಲವು ರಜಾ ಹಾಕ್ಕೊಂಡು ವರ್ಷಕ್ಕೊಂದು ಯುಗಾದಿ ಮಾಡಿದಾರೆ ಹೆಂಗೆ ಅಂತ ಹೊಂಟ್ಬಿಟ್ರು ಎಲ್ಲ ಅವ್ರವ್ರ ಊರುಗಳಿಗೆ. ಹೋಗಿ ಹೋಗಿ ಕಥೆ ಆಮೇಲೆ ಇದೆ, ಬೇಡ ಬೇಡ ಅಂದರೂ ಮಾಡ್ತಿದ್ದೀರಾ ಕಥೆನ. ಇದೊಂದು ಹಬ್ಬ ಆಚರಣೆ ಮಾಡಿದವ್ರು ಊರಲ್ಲಿ ಇಲ್ಲೇ ಇದ್ಕೊಂಡು ಸುಮ್ಮನೆ ಇಲ್ಲೊಂದು ಬೇವು ಬೆಲ್ಲ ತಿನ್ಕೊಂಡು ಇದ್ದಿದ್ರು, ನೆಕ್ಸ್ಟ್ ಎಲ್ಲ ಬರೀ ಬೆಲ್ಲ ತಿನ್ಬೋದಾಗಿತ್ತು. ಇವಾಗ ಒಂಚೂರು ಯಾಮಾರ್ಬಿಟ್ರೆ ಬರೀ ಬೇವು ತಿನ್ನೋ ಪರಿಸ್ಥಿತಿ ಬಂದ್ಬಿಡುತ್ತೆ, ಅಂದರೆ ಕಹಿ ಆಗೋಗುತ್ತೆ ಅಂತ. ಗ್ರಾಮಗಳಿಗೆ ಸೋಂಕು ತಗುಲುವ ಭೀತಿ ಸರ್ಕಾರಕ್ಕೀಗ. ಯುಗಾದಿ ಹಬ್ಬದ ಟೆನ್ಷನ್ನೇ, ಎಷ್ಟು ಹೇಳಿದ್ರು ಜನ ಕೇಳ್ತಿಲ್ಲ. ಹಬ್ಬಕ್ಕೆ ಸ್ವಗ್ರಾಮಗಳಿಗೆ ಪ್ರಯಾಣ ಬೆಳೆಸಿದ್ರು, ನಮ್ಮ ಜನನೇ ಹಂಗೆ ಕೇಳಿಸ್ಕೊಳ್ಳೋದೇ ಇಲ್ಲ. ಅವ್ರಿಗೆ ಅವ್ರ ಕುಟುಂಬದವ್ರಿಗೆ ಏನಾದ್ರು ಆದರೆ ಟಚ್ ವುಡ್ ಆಗೋದು ಬೇಡ, ಬಟ್ ಆ ಥರದ್ದಾದರೆ ಮಾತ್ರ ಎಲ್ಲರಿಗೂ ಅನುಭವ. ಬೇರೆಯವ್ರು ನೋಡಿದ್ರೆ ಅವ್ರ ಕಷ್ಟ ಅಲ್ವಲ್ಲ ಅಂತ ಸುಮ್ಮನೆ ಓಡಾಡ್ತಿರ್ತಾರೆ, ಎಲ್ಲ ಮಾಡ್ತಾರೆ. ಸೊ ಹಾಗಾಗಿ ಬೆಂಗಳೂರು ಇನ್ ಡೇಂಜರ್, ಬೆಂಗಳೂರಿಂದ ಎಲ್ಲ ಹಳ್ಳಿಗಳು ಇನ್ ಡೇಂಜರ್. ಹಾ, ಈಗ ತೋರಿಸ್ತಾ ಇದ್ದೀವಲ್ಲ, ಇವತ್ತು ಮುಂಜಾನೆ ಸೋಮವಾರ ಬೆಳ್ಳಂಬೆಳಗ್ಗೆ ಹೇಗಿತ್ತಪ್ಪ ಜಾಲಹಳ್ಳಿ, ಬೆಂಗಳೂರಿನ ಮೆಜೆಸ್ಟಿಕ್ಕು, ಪೀಣ್ಯ, ಅಲ್ಲಿ KR ಮಾರ್ಕೆಟು ನೋಡ್ರಪ್ಪ. ಎಲ್ಲ ಯಾವ ಬಸ್ಸು ಕೇಳ್ಬಿಡಿ, ಎಲ್ಲ ರಶ್ಶೆ. ಎಲ್ಲ ಬಸ್ಗೂ ಮೊದಲೇ ಬಸ್ಗಳು ಸ್ಟ್ರೈಕು, ಆದರೂ ಒಂದು 2,500-3,000 ಬಸ್ ಬಂತು, ಇಲ್ಲ ಅಂತಲ್ಲ. ಎಲ್ಲ ಮಾರ್ಕೆಟಲ್ಲಿ ಬಲಭಾಗದಲ್ಲಿ ಹಬ್ಬದ ಖರೀದಿ ಭರ್ಜರಿಯಾಗಿ ನಡೆಯುತ್ತಿದೆ. ನನಗೇನು ಅನ್ನಿಸ್ತಿಲ್ಲಪ್ಪ, ಇಲ್ಲೆಲ್ಲ ಆರಾಮಾಗಿ ಜನ ಇದ್ದಾರೆ ಅಂತ ಅನ್ನಿಸ್ತಿದೆ ಈ ಕ್ಷಣಕ್ಕೆ. ಕೊರೋನಾ ಹೆಚ್ಚಾದ ಮೇಲೆ ಗೊತ್ತಲ್ಲ, ಮೊದಲು ಒಂದು ವರ್ಷದಿಂದ ಕಂಟೈನ್ಮೆಂಟ್ ಝೋನ್ ಫುಲ್ ಬ್ಲಾಕ್ ಮಾಡಿ ಯಾರು ಓಡಾಡಬಾರ್ದು, ಎಷ್ಟೊಂದು ಕಂಟೈನ್ಮೆಂಟ್ ಝೋನ್ಗಳಿತ್ತು. ಆದರೆ ಈಗಿನ ಪರಿಸ್ಥಿತಿ ಏನಪ್ಪ ಅಂದರೆ ಕಂಟೈನ್ಮೆಂಟ್ ಝೋನ್ ಅನ್ನುವ ಆಯಾಮ ತುಂಬ ಕಡಿಮೆ. ಬೆಂಗಳೂರಿನಲ್ಲಿ 60 ಕಂಟೈನ್ಮೆಂಟ್ ಝೋನ್ಗಳು ಮಾತ್ರ, ಅದೀಗ 37ಕ್ಕೆ ಇಳಿಕೆ ಆಗಿದೆ. 37 ಝೋನ್ನಲ್ಲಿ ಡೇಂಜರ್ ಕಂಟೈನ್ಮೆಂಟ್ ವಲಯಗಳು. ಬ್ರೇಕಿಂಗ್ ನ್ಯೂಸ್. ಬೆಂಗಳೂರಿನ ಯಾವ ಕಡೆ ಅತಿ ಹೆಚ್ಚು ಅಂದರೆ ಯಲಹಂಕ 14 ಇದೆ, ಬೆಂಗಳೂರು ಪೂರ್ವ 10, ದಾಸರಹಳ್ಳಿಯಲ್ಲಿ 6 ಕಂಟೈನ್ಮೆಂಟ್ ಝೋನ್ಗಳು, RR ನಗರ ಕೇವಲ 3, ಬೆಂಗಳೂರು ದಕ್ಷಿಣ 3, ಬೆಂಗಳೂರು ಪಶ್ಚಿಮ 1, ಬೊಮ್ಮನಹಳ್ಳಿ 0, ಯಾವುದೇ ಕಂಟೈನ್ಮೆಂಟ್ ಝೋನ್ಗಳಿಲ್ಲ. ಎಲ್ಲೆಲ್ಲಿ ಯಾವ್ಯಾವ ಕಂಟೈನ್ಮೆಂಟ್ ಝೋನ್ಗಳು ಅಂತ ನಿಮಗೆ ತೋರಿಸ್ತಾ ಇದ್ದೀವಿ. ಏಪ್ರಿಲ್ ಅರ್ಧ ಭಾಗಕ್ಕೆ ಬರ್ತಾ ಇದ್ದೀವಿ. ಈಗ ನೋಡಿ ಗಂಡಾಂತರ ಹೇಗಿದೆ ಮೇ ತಿಂಗಳಲ್ಲಿ ಅಂತ. ರಾಜ್ಯದಲ್ಲಿ ಕಾದಿದೆ ಮೇ ಗಂಡಾಂತರದ ಒಂದು ಬ್ರೇಕಿಂಗ್ ನ್ಯೂಸ್. ಮೇ ತಿಂಗಳಲ್ಲಿ ಕರೋನಾ ಸ್ಫೋಟ ಆಗುತ್ತಂತೆ. ಮೇ ತಿಂಗಳಲ್ಲಿ 1 ಲಕ್ಷ ದಾಟುತ್ತೆ. 15,000 ಸಾರಿ. ಮೇ ತಿಂಗಳಲ್ಲಿ ಓವರಾಲ್ ದಾಟ್ಬೋದು, ಇಲ್ಲ ಅಂತಲ್ಲ, ಬಟ್ ಮೇ ತಿಂಗಳಲ್ಲಿ ಪ್ರತಿದಿನ 15,000 ಕೇಸ್ಗಳು. ಇನ್ನೂ ಜಾಸ್ತಿ ಆಗೋ ಸಾಧ್ಯತೆ ಇದೆ ನನ್ನ ಪ್ರಕಾರ, ಯಾಕೆಂದರೆ ಈಗಲೇ 10,000 ದಾಟ್ಬಿಟ್ವಿ. ಏಪ್ರಿಲ್ ಮುಗಿಯೋದ್ರೊಳಗೆ 15,000 ದಾಟ್ಬಿಡುತ್ತೆ. ಸೊ ಹಾಗಾಗಿ ಮೇ ತಿಂಗಳು ದೊಡ್ಡ ಮಟ್ಟದಲ್ಲಿ ಕೊರೋನಾ ಅಟ್ಯಾಕ್ ಆಗುವ ಸಾಧ್ಯತೆ ಇದೆ. ಬ್ರೇಕಿಂಗ್ ನ್ಯೂಸ್. ಮೇ ತಿಂಗಳಲ್ಲಿ ಕೊರೋನಾ ಇನ್ನೂ ದೊಡ್ಡ ಮಟ್ಟದ ಕಾಡುತ್ತೆ. ನನ್ನ ಪ್ರಕಾರ ನಾನು ಈ ಕಳೆದ 3-4 ತಿಂಗಳಲ್ಲಿ ಪದ್ಮಶ್ರೀ ಡಾಕ್ಟರ್ CN ಮಂಜುನಾಥ್ ಅವ್ರನ್ನ 3-4 ಬಾರಿ 4-5 ಬಾರಿ ಯಾರು ಭೇಟಿ ಮಾಡಿದ್ದೀನಿ. ಅವ್ರು ಅವಾಗಲೇ ಹೇಳಿದರು, ನ್ಯೂಸ್ 18 ಕನ್ನಡದ ಮೂಲಕ ಫಸ್ಟ್ ಟೈಮ್ ಅವ್ರು ಇಂಟರ್ವ್ಯೂ ಕೊಟ್ಟಾಗ ಮಾತಾಡಿದರು, ಏಪ್ರಿಲ್ ಮೇ ಮುಗಿತಿದ್ದಾಗೇ ದೊಡ್ಡ ಮಟ್ಟದಲ್ಲಿ ಕೊರೋನಾ ಅಟ್ಯಾಕ್ ಆಗುತ್ತೆ, ಮೇ ತುಂಬ ಹುಷಾರಾಗಿರಬೇಕು ಅಂತಿದ್ರು. ಏಪ್ರಿಲ್ ಮೇ ಅವ್ರು ಹೇಳ್ದಂಗೆ ಆಗ್ತಾ ಇದೆ. ಕೊರೋನಾ ಕೇಸ್ಗಳು ಅತಿ ಹೆಚ್ಚು ದಾಖಲಾಗ್ತಾ ಇದೆ. ಎಚ್ಚರಿಕೆ ಕೊಟ್ಟಿದ್ದಾರೆ ಪದ್ಮಶ್ರೀ ಡಾಕ್ಟರ್ CN ಮಂಜುನಾಥ್. ಅವ್ರು ಏನು ಮಾತಾಡಿದ್ರು ಮತ್ತೆ ರೀಕಾಲ್ ಮಾಡಿ ಮುಂದೆ ಇಡ್ತಾ ಇದ್ದೀನಿ. ಈಗ ಏನು ಮಾತಾಡಿದ್ರು ಅದನ್ನು ತೋರಿಸ್ತಾ ಇದ್ದೀನಿ. ಲೆಟ್ ಹ್ಯಾವ್ ಎ ಲುಕ್. ಎರಡನೇ ಅಲೆಯ ಪ್ರಾರಂಭ ಗೊತ್ತಾಯ್ತಾ. ಈಗ ಪ್ರತಿದಿನ ನಮ್ಮ ರಾಜ್ಯದಲ್ಲಿ ಸುಮಾರು 7,000 ಸೋಂಕು ಬರ್ತಾ ಇದೆ. ಅದರಲ್ಲಿ ಸಿಂಹಪಾಲು ಬೆಂಗಳೂರೇ ಆಗಿದೆ. ಸೊ ಮೇ 15 ಹೊತ್ತಿಗೆ ಇದು ಇನ್ನೂ ಜಾಸ್ತಿ ಆಗುವ ಒಂದು ಸಂಭವ ಇದೆ ಮ್ಯಾಥಮ್ಯಾಟಿಕಲ್ ಪ್ರೊಜೆಕ್ಷನ್ ಪ್ರಕಾರ. ಸೊ ಬಹುಶಃ ಮೇ 15 ಒಳಗಡೆ
ಒಂದು ಪ್ರಾವಿಷನಲ್ ಎಸ್ಟಿಮೇಟ್ ಪ್ರಕಾರ ಬೆಂಗಳೂರಲ್ಲೇ ಒಂದು 15,000ದಿಂದ 18,000 ಆ ರೇಂಜಲ್ಲಿ ಈ ಸೋಂಕು ಬರುವ ಸಾಧ್ಯತೆ ಇರೋದ್ರಿಂದ ನಾವು ಹೆಚ್ಚು ಸಿದ್ಧತೆಯನ್ನು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಇವತ್ತು ಚರ್ಚೆ ಆಯಿತು. ಗುಂಪು ಸೇರೋದಕ್ಕೆ ಅನುವು ಮಾಡಿಕೊಡ್ಬಾರ್ದು. ಈಗ ನಮ್ಮ ಬೆಂಗಳೂರಲ್ಲೇ ನೋಡಿ ಯುವಕರಲ್ಲಿ ಜಾಸ್ತಿ ಆಗ್ತಾ ಇದೆ. ಈಗ ಈ 144 ನಾವು ಎನ್ಫೋರ್ಸ್ ಮಾಡಬೇಕು ಕರೆಕ್ಟಾಗಿ, ಬಹಳ ಮುಖ್ಯವಾದದ್ದು. ಅದು ಹಳ್ಳಿಗಳಲ್ಲಾಗ್ಬೋದು, ಜಾತ್ರೆಗಳಲ್ಲಾಗ್ಬೋದು, ರಥೋತ್ಸವ ಆಗ್ಬೋದು, ನಂತರ ಸಭೆ ಸಮಾರಂಭಗಳಲ್ಲಾಗ್ಬೋದು, ಆಮೇಲೆ ನಂತರ ಈ ಮದುವೆ ಸಮಾರಂಭಗಳಲ್ಲಿ ಅದನ್ನು ಎನ್ಫೋರ್ಸ್ ಮಾಡಬೇಕು. 200 ಜನ ಅಂದರೆ 200 ಜನ. ಸೊ ಈಗ ಎನ್ಫೋರ್ಸ್ಮೆಂಟ್ ಮಾಡೋದು ಬಹಳ ಮುಖ್ಯ. ಇದು 2ನೇ ಅಲೆ. ಇದು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಎಚ್ಚರಿಕೆಯ ಮಾತುಗಳನ್ನ ಮತ್ತು ಕನ್ಸರ್ನ್ ಮತ್ತು ಇವತ್ತೇನು ಮೀಟಿಂಗಲ್ಲಿ ಆಯಿತು, ಜನ ಹೇಗಿರಬೇಕು, ಹಾಸಿಗೆ, ಆಂಬ್ಯುಲೆನ್ಸ್, ಮುಂದೇನಾದರೂ ಅದು ಅತಿ ಹೆಚ್ಚು ದಾಖಲಾದರೆ ಹೇಗೆಲ್ಲ ವ್ಯವಸ್ಥೆ ಮಾಡಬೇಕು ಎಲ್ಲವನ್ನು ಕೂಡ ಮಾಧ್ಯಮಗಳಿಗೆ ಮಾಹಿತಿಯನ್ನು ಕೊಡ್ತಾ ಇದ್ರು.